ಬೆಂಗಳೂರಿನಲ್ಲಿ ಮತ್ತೆ ಶುರುವಾಗಿದೆ ಹವಾಲಾ ದಂಧೆ. 1.05 ಕೋಟಿ ಹವಾಲಾ ಹಣವನ್ನ ಸೀಸ್ ಮಾಡಿದ್ದಾರೆ ಬೆಂಗಳೂರಿನ ಪೊಲೀಸ್ನವರು. ಕಾರ್ನಲ್ಲಿ ಹವಾಲಾ ಹಣವನ್ನ ಸಾಗಾಟ ಮಾಡ್ತಾ ಇದ್ದಂತಹ ಆರೋಪಿಗಳು ಸೂಕ್ತ ಮಾಹಿತಿಯ ಆಧಾರದ ಮೇರೆಗೆ ರೇಡ್ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ರವಿ. ಆದ್ರೀಗ ಅದೇ ಇನ್ಸ್ಪೆಕ್ಟರ್ ಅನ್ನೇ ಅಮಾನತು ಮಾಡಿದಂತಹ ಕಮಿಷನರ್ ಯಾಕೆ ಅಮಾನತು ಮಾಡಿದ್ರು ಅಂತ ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಹವಾಲಾ ಹಣ ಕೇಸ್ ಇನ್ಸ್ಪೆಕ್ಟರ್ ರವಿ ಅಮಾನತಿಗೆ ಕಾರಣ ಇದೇ ಹವಾಲಾ ಕೇಸ. ಕೊಲೆ ಕೇಸ್ ಸರಿಯಾಗಿ ತನಿಖೆ ಮಾಡದೇ ಇರೋದಕ್ಕೆ ಅಮಾನತು ಅಂತ ಹೇಳಿ ಆಯುಕ್ತರು ಹೇಳ್ತಾ ಇದ್ದಾರೆ. ನೋಡಿ, ಮೂಲಗಳ ಪ್ರಕಾರ ಅವತ್ತು ಕಾರ್ನಲ್ಲಿ 1 ಕೋಟಿಗೂ ಅಧಿಕ ಹಣ ಇತ್ತಂತೆ. ಸದ್ಯ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಪೊಲೀಸ್ ಕಮಿಷನರ್ ತನಿಖೆಯನ್ನ ನಡೆಸಿ ವರದಿಯನ್ನ ನೀಡುವಂತೆ ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅವತ್ತು ಯಾವ ಉದ್ದೇಶಕ್ಕೆ ಬೇರೆ ಲಿಮಿಟ್ಸ್ಗೆ ಹೋಗಿ ದಾಳಿ ಮಾಡಿದ್ರು, ಅವತ್ತು ಕಾರ್ನಲ್ಲಿ ಹಣ ಎಷ್ಟಿತ್ತು, ಆರೋಪಿಗಳ ಹಿನ್ನೆಲೆ ಬಗ್ಗೆ ತನಿಖೆಗೆ ಸೂಚನೆಯನ್ನ ನೀಡಲಾಗಿದೆ. ಹವಾಲಾ ಕೇಸಲ್ಲಿ ಯಾರೇ ಭಾಗಿಯಾಗಿದ್ರು ಕಠಿಣ ಕ್ರಮ ತೆಗೆದುಕೊಳ್ಳಲೇಬೇಕು ಪೊಲೀಸ್ ಇಲಾಖೆಯ ಅಧಿಕಾರಿಗಳು. ಆದ್ರೆ ಇನ್ಸ್ಪೆಕ್ಟರ್ ರವಿ ಅವರನ್ನ ಯಾಕೆ ಕಮಿಷನರ್ ಈ ರೀತಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಒಂದಷ್ಟು ಅನುಮಾನಗಳು ಕೂಡ ಕಾಡ್ತಾ ಇದೆ. ಇದರಲ್ಲಿ ಕಮಿಷನರ್ ಅವರ ಕೈವಾಡ ಇದೆಯಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡೇ ಮಾಡುತ್ತೆ ಸಹಜವಾಗಿ. ಕಾರಣವನ್ನ ಕೇಳಿದ್ರೆ ಬೇರೆ ಕೇಸ್ನಲ್ಲಿ ಸರಿಯಾಗಿ ತನಿಖೆಯನ್ನ ನಡೆಸಿಲ್ಲ ಅನ್ನುವಂತಹ ಸಬೂಬನ್ನ ಕೊಡ್ತಾ ಇದ್ದಾರೆ. ಬೇರೆ ಕೇಸಿಗೂ ಈ ಕೇಸ್ಗೂ ಏನ್ ಸಂಬಂಧ ಹಾಗಾದ್ರೆ? ಎಸ್ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ SK ಮಂಜುನಾಥ್, ಸೀನಿಯರ್ ಕ್ರೈಮ್ ರಿಪೋರ್ಟರ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈ ಹವಾಲಾ ದಂಧೆ ನಡೆಸ್ತಿರೋದು ಈ ಹಿಂದೆನೂ ಕೂಡ ನಡೀತಾ ಇತ್ತು, ಈಗಲೂ ಕೂಡ ಅದೇ ರೀತಿಯಾಗಿ ನಡೀತಾ ಇದೆ. ಆದರೆ ಇನ್ಸ್ಪೆಕ್ಟರ್ ರವಿಯರ ಪಾತ್ರ ಏನು? ಅವ್ರು ಸೀಸ್ ಮಾಡಿದ್ದಕ್ಕೆ ಅವರಿಗೆ ಯಾಕೆ ಈ ರೀತಿಯಾದ ಶಿಕ್ಷೆ ಕೊಟ್ಟಿದ್ದಾರೆ ಅಂತ ಹೇಳಿ? ಕಳೆದ 15ನೇ ತಾರೀಕು ಇದೇ ತಿಂಗಳ 6 ದಿನಗಳ ಹಿಂದೆ ಬೆಂಗಳೂರಿನ ನಾಗರಬಾವಿ ಸರ್ಕಲ್ ಬಳಿ ಒಂದು ಕಾರ್ನಲ್ಲಿ ಹವಾಲಾ ಹಣವನ್ನ ಸಾಗಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಜ್ಞಾನ ಭಾರತಿ ಇನ್ಸ್ಪೆಕ್ಟರ್ ಅಂತ ರವಿ ಅವರಿಗೆ ಮಾಹಿತಿ ಸಿಗುತ್ತೆ. ಕೂಡಲೇ ಅವರ ಸಿಬ್ಬಂದಿಯನ್ನ ಕರೆದುಕೊಂಡು ಆ ಒಂದು ಕಾರನ್ನ ಪತ್ತೆ ಹಚ್ಚುವಂತೆ ಕೆಲಸವನ್ನ ಮಾಡ್ತಾರೆ. ಅಲ್ಲಿ ಏನು ನೈಸ್ ರೋಡ್ ಜಂಕ್ಷನ್ ಬಳಿ ಕಾಯ್ತಿದ್ದಂತ ಸಂದರ್ಭದಲ್ಲಿ ಪೊಲೀಸರನ್ನ ಕಂಡಂತ ಈ 3 ಜನ ಆರೋಪಿಗಳು ಹವಾಲಾ ಹಣವನ್ನ ಸಾಗಿಸ್ತಾ ಇದ್ದಂತ ಸಿದ್ಧಾರ್ಥ್, ಸಾಂಬಶಿವ ಜೊತೆಗೆ ದಿನೇಶ್ ಅನ್ನೋರು ಪೊಲೀಸರನ್ನ ಕಣ್ತಪ್ಪಿಸಿ ನೈಸ್ ರೋಡ್ ಮುಖಾಂತರ ಹೊಸೂರು ಕಡೆ ಪ್ರಯಾಣವನ್ನ ಬೆಳೆಸಿರ್ತಾರೆ. ಆ ಸಂದರ್ಭದಲ್ಲಿ ಉಳಿಮಾವು ಪೊಲೀಸ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಈ ಒಂದು ಕಾರ್ಯಾಚರಣೆಗೆ ಸಹಾಯವನ್ನ ಸಹ ಕೋರಿರ್ತಾರೆ. ಅಲ್ಲಿ ಹೋಗಿ ಆ ಆರೋಪಿಗಳನ್ನು ಹಿಡಿದಂತ ಬಳಿಕ ಆ ಕಾರನ್ನ ತಪಾಸಣೆ ಮಾಡಿದಾಗ ಕಾರ್ನಲ್ಲಿ ಚೀಲಗಳಲ್ಲಿ ಹಣ ಪತ್ತೆ ಆಗುತ್ತೆ. ಅದು ಬರೋಬ್ಬರಿ 1,05,00,000 ರೂಪಾಯಿ ಹಣ ಅನ್ನೋದು ಆ ಸಂದರ್ಭದಲ್ಲಿ ಅವರು ಮಾಜರ್ ಮಾಡಿ FIR ನಲ್ಲಿ ಉಲ್ಲೇಖ ಮಾಡಿದ್ರು. ಆದ್ರೆ ಸಿಕ್ಕಂತ ಮೂಲಗಳ ಪ್ರಕಾರ ಅಲ್ಲಿ 1 ಕೋಟಿಗೂ ಅಧಿಕ ಮೌಲ್ಯ, ಅಂದ್ರೆ ಸುಮಾರು 2 ಕೋಟಿಯಷ್ಟು ಹಣ ಇತ್ತು. ಆದ್ರೆ ಇವರು FIR ದಾಖಲು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜೊತೆಗೆ ರಿಕವರಿ ತೋರಿಸಿರ್ತಕ್ಕಂಥದ್ದು ತುಂಬಾ ಕಡಿಮೆ, 1,05,00,000 ರೂಪಾಯಿ ಹಣವನ್ನ ತೋರಿಸಿದ್ದಾರೆ. ಆದ್ರೆ ಉಳಿದ ಹಣ ಎಲ್ಲಿ ಹೋಯಿತು ಅನ್ನೋದ್ರ ಬಗ್ಗೆ ಈಗ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರ್ತಾರೆ. ಇಲ್ಲಿ ಒಂದು ಜ್ಞಾನ ಭಾರತಿ ಇನ್ಸ್ಪೆಕ್ಟರ್ ಈ ಕಾರ್ಯಾಚರಣೆ ನಡೆಸ್ತಾರೆ. ಜೊತೆಗೆ ಆ ಕಾರ್ಯಾಚರಣೆಗೆ ಸಹಾಯ ಕೋರಿ ಉಳಿಮಾವು ಇನ್ಸ್ಪೆಕ್ಟರ್ಗೆ ಮಾಹಿತಿಯನ್ನ ಕೊಡ್ತಾರೆ. ಬಳಿಕ ಇಲ್ಲಿ ಹಣ ಪತ್ತೆಯಾದ ನಂತರ ಕೇಸನ್ನ ಪರಪ್ಪನಗರ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡ್ತಾರೆ. ಇಷ್ಟೆಲ್ಲ ಆದ್ರೂ ಸಹ ಇಲ್ಲಿ ಇದ್ದಂತ ಹಣ ಜೊತೆಗೆ ಆರೋಪಿಗಳಿಂದ ಇವರು ಎಷ್ಟು ಸೀಸ್ ಮಾಡ್ಕೊಂಡಿದ್ರು, ಎಷ್ಟು ಮಿಸ್ ಆಗಿದೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ನಡೆಸಿ ಒಂದು ವರದಿ ಕೊಡೋದಕ್ಕೆ ಈಗ ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದ DCP ನಾರಾಯಣ್ ಅವರಿಗೆ ಕಮಿಷನರ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಕರ್ತವ್ಯ ಲೋಪ ಅಡಿಯಲ್ಲಿ ರವಿ ಅವರನ್ನ ಜ್ಞಾನ ಭಾರತಿ ಇನ್ಸ್ಪೆಕ್ಟರ್ ರವಿ ಅವರನ್ನ ಅಮಾನತು ಯಾಕೆ ಮಾಡಲಾಗಿದೆ ಅಂದ್ರೆ, ಈ ಹಿಂದೆ ಒಂದು ಕೊಲೆ ಕೇಸ್ ದಾಖಲಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಆರೋಪಿಗಳ ಪರವಾಗಿ ಇವರು ಅವರಿಗೆ ಅನುಕೂಲಕರವಾದಂತ ಸೆಕ್ಷನ್ಗಳನ್ನ ಹಾಕಿರ್ತಾರೆ. ಸಾಕ್ಷಿಗಳನ್ನ ಸರಿಯಾಗಿ ಉಲ್ಲೇಖ ಮಾಡಿರೋದಿಲ್ಲ ಅನ್ನೋ ಒಂದು ಆರೋಪ ಸಹ ಇವ್ರ ಮೇಲೆ ಇರ್ತಕ್ಕಂಥದ್ದು. ಈಗ ಸದ್ಯ ಇಲ್ಲಿ ಯಾವ ಕೇಸಿನ ಆಧಾರದ ಮೇಲೆ ಅಂದ್ರೆ ಕರ್ತವ್ಯ ಲೋಪ ಎಸಗಿದ್ದಾರೆ ಅನ್ನೋದ್ರ ಬಗ್ಗೆ ಸಸ್ಪೆಂಡ್ ಮಾಡಿದ್ದಾರೆ ಅನ್ನೋದನ್ನ ಪೊಲೀಸ್ ಕಮಿಷನರ್ ಅವರು ಹೇಳಿರ್ತಕ್ಕಂಥದ್ದು ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಕೊಲೆ ಕೇಸ್ಗಿಂತ ಹವಾಲಾ ದಂಧೆಯಲ್ಲಿ ತೊಡಗಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಇವರು ಹಣವನ್ನ ಲೂಟಿ ಮಾಡಿದ್ದಾರೆ, ತಪ್ಪು ಲೆಕ್ಕವನ್ನು ತೋರಿಸಿದ್ದಾರೆ ಅನ್ನೋ ಒಂದು ಆರೋಪ ಸಂಬಂಧಪಟ್ಟ ತನಿಖೆಗೆ ಸೂಚನೆ ಕೊಟ್ಟು ಈಗ ರವಿ ಅವರನ್ನು ಅಮಾನತು ಮಾಡಲಾಗಿದೆ. ರಮ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.